ನೀವು ಬೇಕಾದ್ರೆ ಹೆಣ್ಮಕ್ಳು ನೀವು ಪರೀಕ್ಷೆ ಮಾಡ್ರಿ ಲಿಂಗ, ನೀವು ಲಿಂಗ ದೀಕ್ಷೆ ಅಂತ ತೆಗೆದು ಮಾಡಿಕೊಂಡು ಏನ್ರಿ ಪ್ರತಿನಿತ್ಯ ಬೆಳಗಿನ ಜಾವದೊಳಗೆ 5 ನಿಮಿಷ 10 ನಿಮಿಷ ನಿಮ್ಮ ಟೈಮ್ ಇತ್ತು ಅಂದ್ರೆ ಅರ್ಧ ತಾಸು ಹಿಂಗೆ ನೀವು ಲಿಂಗ ಪೂಜಾ ಮಾಡ್ಕೊಂಡು ನೀವು ಅಡುಗೆ ಮಾಡಿರ್ಬೇಕಾರ. ನಿಮ್ಗೊಂದು ಮಾತು ಹೇಳ್ತೀನಿ, ಟಿ ವಿ ನೋಡ್ಕೊತಂದ ಅಡುಗೆ ಮಾಡಬೇಡ್ರಿ, ಮೊಬೈಲ್ ನೋಡ್ಕೊತಂದ ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ ಏನ್ರಿ. ಮೊಬೈಲ್ನ ಹಾಡುಗಳನ್ನು, ಸಿನಿಮಾ ಹಾಡುಗಳನ್ನು ಇದನ್ನಿಂದ ಕೇಳ್ಕೊತಂದ ಅಡುಗೆ ಮಾಡಿದ್ರೆ ಏನಾಗ್ತದ ಹತ್ಕೊಂಡು ಕೇಳಿದ್ರೆ 10 ಮಂದಿಗೆ ಮಾಡಿರ್ತಕ್ಕಂಥ ಅಡುಗೆ ಒಂದೇ ತಿಂದು ಹೋಗ್ತದ. ತಿರ ಕಲ್ಪನೆ ಇರಲಿ ಮಗ, ಲಿಂಗ ಪೂಜೆ ಮಾಡಿರ್ತಕ್ಕಂಥ ಕೈಯಿಂದ ನೀವು ಅಡುಗೆ ಮಾಡ್ರಿ, ಮನಸ್ಸಿನೊಳಗಿಂದ ಏನ್ರಿ ಶಿವಶಿವ 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 ಅನ್ಕೋತಂದು ಅಡುಗೆ ಮಾಡ್ರಿ. ಯಾರು ಅದನ್ನು ಊಟ ಮಾಡ್ತಾರಲ್ಲ ಅವ್ರ ಮನಸ್ಸಿನೊಳಗಿನ ಕೂಡ ಭಕ್ತಿ ಹುಡ್ತದ ಏನ್ರಿ, ಅವ್ರ ಮನಸ್ಸಿನೊಳಗೆ ಅದಕ್ಕೆ ಶಾಂತಿ ನೆಮ್ಮದಿ ಅನ್ನತಕ್ಕಂಥದ್ದು ಹುಡ್ತದ. ಇಲ್ಲದೇ ಇದ್ರಿಂದ ಹುಟ್ಟಾಕೆಂದ ಆಗಂಗಿಲ್ಲ. ನೀವು ಸಿನಿಮಾ ಪದ ಕೇಳ್ಕೊತ, ಧಾರಾವಾಹಿ ನೋಡ್ಕೊಂತ ಏನ್ರಿ, ಮೊಬೈಲ್ದಾಗಿನ ಹಾಡ ಕೇಳ್ಕೊತ, ಆಮೇಲೆ ಹೆಣ್ಮಕ್ಳದ್ದು ಇನ್ನೊಂದು ಗುಣ, ಮೊನ್ನೆ ಒಂದು ನಿಮ್ಗೆ ಗೊತ್ತದನಿಲ್ಲ ಗೊತ್ತಿಲ್ಲ,